ಫೈನಲಿ ನಿಮಿಷಾಂಬ ಟೆಂಪಲ್ ನ ರೀಚ್ ಆದ್ವಿ. ಇಲ್ಲಿ ಹಾರ್ಸ್ ಇದೆ ನೋಡ್ತಾ ಇರ್ಬೋದು. ಹಾರ್ಸ್ ರೈಡ್ ಎಲ್ಲ ಮಾಡ್ತಾರೆ. ನಾನು ಮತ್ತೆ ಮೋನು ಇಬ್ರು ಒನ್ ಟೈಮ್ ಹಾರ್ಸ್ ರೈಡ್ ಹೋಗಿದೀವಿ. ಇಲ್ಲಿ ಅದಾದ್ಮೇಲಿಂದ ಹೋಗೇ ಇಲ್ಲ. ನಾವು ಮಿಡ್ ವೀಕ್ ಟೆಂಪಲ್ ಹೋಗ್ತಾ ಇರೋದ್ರಿಂದ ಅಷ್ಟೊಂದು ಕ್ರೌಡ್ ಏನಿಲ್ಲ. ಥರ್ಸ್ಡೇ ಮೋನು ಬರ್ಡೇ ಇದ್ದಿದ್ದು. ಆಕ್ಚುಲಿ ಥರ್ಸ್ಡೇ ಮಿಡ್ ವೀಕ್ ಆಗಿರೋದ್ರಿಂದ ಅಷ್ಟೊಂದು ಏನ್ ಕ್ರೌಡ್ ಅನ್ಸ್ಲಿಲ್ಲ. ಆರಾಮ್ಸೆ ಹೋಗ್ಬಿಟ್ಟು ದರ್ಶನ ಮಾಡಿದ್ವಿ. ಮತ್ತೆ ದೇವ್ರ ಮುಂದೆ ನಿಯರ್ಲಿ ಒಂದು 2 to 3 ಮಿನಿಟ್ಸ್ ಏನೇ ನಿಂತಿದ್ದೀನಿ. ತುಂಬಾನೇ ಚೆನ್ನಾಗಿ ದೇವ್ರ ದರ್ಶನ ಆಯ್ತು. ತುಂಬಾ ಖುಷಿ ಆಯ್ತು ಮನ್ಸಿಗೆ. ಮತ್ತೆ ಅಲ್ಲೇ ಲಡ್ಡು ತಗೊಂಡು ಲಡ್ಡುನು ತಿಂದು ದೇವ್ರ ಸನ್ನಿಧಿಲೂ ಒಂದು 5 to 10 ಮಿನಿಟ್ಸ್ ಕೂತ್ಕೊಂಡ್ವಿ. ಹಾಗೆ ಹೊರಗಡೆ ಬಂದ್ರೆ ಇಲ್ಲಿ ತುಂಬಾ ವೆಜಿಟೇಬಲ್ಸ್ ಎಲ್ಲ ಮಾರ್ತಾ ಇರ್ತಾರೆ. ಮತ್ತೆ ತಿನ್ನೋದಕ್ಕೆ ಬಜ್ಜಿ, ಬೋಂಡ, ಮತ್ತೆ ಚುರ್ಮುರಿ, ಸೀಬೆಕಾಯಿ, ಮಾವಿನಕಾಯಿ, ಹಲಸಿನಣ್ಣು, ಸುಮಾರು ಫ್ರೂಟ್ಸ್ ಎಲ್ಲ ಮಾರ್ತಾ ಇದ್ರು. ನನಗೆ ಸೀಬೆಕಾಯಿ, ಮಾವಿನಕಾಯಿ ಅಂದ್ರೆ ತುಂಬಾನೇ ಇಷ್ಟ. ನಾನು ಸೀಬೆಕಾಯಿ ತಿನ್ನೋದನ್ನ ಬಿಟ್ಟೆನೆ 2 ಇಯರ್ಸ್ ಆಯ್ತು ನಿಯರ್ಲಿ. ಫೇವ್ರೆಟ್ ಫ್ರೂಟ್ ಯಾವುದು ಅದನ್ನ ತಿನ್ನೋದನ್ನ ಬಿಟ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ. ನಾನು ಅದನ್ನ ಬಿಲೀವ್ ಮಾಡಿ ತಿನ್ನೋದನ್ನ ಬಿಟ್ಟು 2 ಇಯರ್ಸ್ ಆಗಿ. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ತಿನ್ಬಿಟ್ಟು ನೆಕ್ಸ್ಟ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾವಿನಕಾಯಿ ಇತ್ತಲ್ಲ, ಮಾವಿನಕಾಯಿನ ತಗೊಂಡು ತಿಂದ್ವಿ. ಮತ್ತೆ ಸಿಕ್ಕಾಬಟ್ಟೆ ಬಿಸ್ಲಿತ್ತು. ಅಲ್ಲಿಂದ ಇಲ್ಲಿ ತನಕ ಬರೋಷ್ಟರಲ್ಲಿ ಕಾಲ್ ಫುಲ್ ಸುಟ್ಟೋಗ್ಬಿಡ್ತು. ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಎಲ್ಲ ಇಲ್ಲಿ ಸ್ವಿಮ್ ಮಾಡ್ತಾ ಇದ್ರು. ನನ್ನ ಮಗ್ಳನ್ನು ನೋಡ್ತೀನಿ ಅಮ್ಮ, ನಾನು ಸ್ವಲ್ಪ ಆಟ ಆಡ್ತೀನಿ ಅಂತ ಅಂದ್ಲು. ಅವಳನ್ನ ಜಾಸ್ತಿ ಕೆಳಗಡೆ ಎಲ್ಲ ಬಿಟ್ಟಿಲ್ಲ, ಕಲ್ ಮೇಲೆ ನಿಂತ್ಕೊಂಡೇನೆ ಆಟ ಆಡಿದ್ಲು. ಮತ್ತೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ರಿಟರ್ನ್ ಮನೆಗೆ ರೀಚ್ ಆದ್ವಿ. ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ಡೇ.